ರಾಜ್ಯದ ವಾಲ್ಮೀಕಿ ಮಹಾಪೀಠ ರಾಜನಹಳ್ಳಿಯ ಮಠದ ಆವರಣದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬರ ಸಮಾಜವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಹೇಳಿಕೆ ಖಂಡಿಸಿ ಅವರ ಹುನ್ನಾರವನ್ನು ಖಂಡಿಸಿ ರಾಜ್ಯ ಮಟ್ಟದ ಮಹತ್ವದ ಸಭೆಯನ್ನ ಡಾಕ್ಟರ್ ಪ್ರಸನ್ನಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ವಾಲ್ಮೀಕಿ ಸಮಾಜದ ಮುಖಂಡರು, ಹಿರಿಯರು, ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಬಲ ಪ್ರದರ್ಶನ ಮಾಡಿದರು. ಈ ಸಭೆಯಲ್ಲಿ ವೇದಿಕೆ ಮೇಲೆ ಲೋಕಸಭಾ ಸದಸ್ಯ ತುಕಾರಾಂ, ಕೊಪ್ಪಳದ ವಿಧಾನ ಪರಿಷತ್ ಸದಸ್ಯೆ ಲಲಿತಾ ನಾಯಕ್, ಬಂಗಾರು ಹನುಮಂತ, ಶಾಂತಲಾ ಕೆ ರಾಜಣ್ಣ ಮುಂತಾದವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ಧಾರವಾಡ ಜಿಲ್ಲಾಧ್ಯಕ್ಷ ಮೋಹನ್ ಗುಡಸಲ್ಮಣಿ, ಗದಗ ಜಿಲ್ಲಾಧ್ಯಕ್ಷ ಬಸವರಾಜ ಬಳಗಡಿ, ಹಾವೇರಿ ಜಿಲ್ಲಾಧ್ಯಕ್ಷ ರಮೇಶ್ ಆನವಟ್ಟಿ, ಬೀದರ್ ಜಿಲ್ಲಾಧ್ಯಕ್ಷ ದಶರಥ್, ಕೊಪ್ಪಳ ಜಿಲ್ಲಾಧ್ಯಕ್ಷ ಕೆಎನ್ ಪಾಟೀಲ್, ಹುಬ್ಬಳ್ಳಿ ತಾಲೂಕಾಧ್ಯಕ್ಷ ಮಂಜುನಾಥ ಹುಡೇದ್, ನವಲಗುಂದ ತಾಲೂಕಾಧ್ಯಕ್ಷ ಮಂಜುನಾಥ್ ವೀರಪ್ಪನವರ್ ಮುಂತಾದವರು ಈ ಮಹತ್ವದ ಸಭೆಗೆ ಸಾಕ್ಷಿಯಾಗಿದ್ದರು. ಸರ್ಕಾರದ ನಡೆಯನ್ನ ಖಂಡಿಸಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಆದೇಶವನ್ನ ಹಿಂದೆ ಪಡೆಯದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವಿಷಯದ ಅಂಗವಾಗಿ ನಮ್ಮ ಕರಾಳ ಸತ್ಯ ನ್ಯೂಸ್ ಪ್ರತಿನಿಧಿ ಆನಂದ್ ಬೆಳಗಲ್ ಅವರ ಜೊತೆ ಡಾಕ್ಟರ್ ಪ್ರಸನ್ನಾನಂದ ಮಹಾಸ್ವಾಮಿಗಳು ಮಾತನಾಡಿ ಸಭೆಯ ಉದ್ದೇಶವನ್ನ ತಿಳಿಸಿದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ರಾಜನಹಳ್ಳಿ. ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳು ಇವತ್ತು ಸಹ ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಈ ಸಭೆಯೊಳಗೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದನ್ನು ಬಹಳ ಮುಖ್ಯವಾಗಿ ವಾಲ್ಮೀಕಿ ಜಯಂತಿ ಒಳಗಾಗಿಯೇ ಒತ್ತಾಯ ಮಾಡಬೇಕನ್ನುವಂಥದ್ದು ಈ ಸಮುದಾಯದ ಆಗ್ರಹನು. ಅದರ ಜೊತೆಗೆ ಇನ್ನೊಂದು ಈ ಸಮುದಾಯಕ್ಕೆ ಆಘಾತಕರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೇರೆ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ಸರ್ಕಾರದ ಕ್ರಮವನ್ನು ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಇದನ್ನು ವಿರೋಧಿಸ್ತೀವಿ ಅಂತೇಳಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಿಯಾಂಬಲ್ ಅಂತ ಹೇಳಿದ್ದಾರೆ, ಈ ರಾಷ್ಟ್ರದ ಸಂಪತ್ತು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು. ಆದರೆ ಸಂವಿಧಾನದ ಪ್ರಿಯಾಂಬಲ್ ಹೇಳ್ತದೆ, ಈ ರಾಷ್ಟ್ರದ ಸಂಪತ್ತು ಸರ್ವರಿಗೆ ಸಮಪಾಲು, ಸರ್ವ ಸಮಬಾಳು. ಹೇಗೆ ಕೂಡ ಒಂದು ಮನೆಯೊಳಗೆ ಇವತ್ತು 4 ಜನ ಮಕ್ಕಳಿದ್ದಾರೆ ಅಂತಂದರೆ, ಆ 4 ಜನ ಮಕ್ಕಳಲ್ಲಿ ಒಬ್ಬ ವಿಕಲಚೇತನ ಇದ್ದರೆ, ಒಬ್ಬ ಅಂಗವಿಕಲ ಇದ್ದರೆ, ಒಬ್ಬ ಕುಂಟ ಕೂಡ ಇದ್ದರೆ, ಆ ತಂದೆ ತಾಯಿಗಳು ಹೇಗೆ ಆ ಮಗುವಿಗೆ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡ್ತಾರೆ, ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಭಾಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಗಿ ಇರತಕ್ಕಂಥ ಈ ರಾಜ್ಯದಲ್ಲಿ 101 ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿ ಸೇರಿಸಿದ್ರು, 50 ಬುಡಕಟ್ಟು ಸಮುದಾಯಗಳನ್ನು ಪರಿಶಿಷ್ಟ ಪಟ್ಟಿ ಸೇರಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಆದರೆ ಬಹುತೇಕ ಕಳೆದ 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ಹೋರಾಟವನ್ನು ಮಾಡಿದಾಗ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಂಡಿರ್ತಂಥ ನ್ಯಾಯ ಕೊಡಿಸಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ 30 ವರ್ಷ ಬೇಕಾಯಿತು. ಬಹುತೇಕ ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲಿ ಸರ್ಕಾರಗಳು ಇವತ್ತು ಕೆಲವು ಸಮುದಾಯಗಳು ನಮಗೆ ಅನ್ಯಾಯ ಆಗ್ತಾಯಿದೆ, ಸಾಮಾಜಿಕವಾಗಿ ಅನ್ಯಾಯ ಆಗ್ತದೆ, ಶೈಕ್ಷಣಿಕವಾಗಿ ಅನ್ಯಾಯ ಆಗ್ತದೆ, ಔದ್ಯೋಗಿಕವಾಗಿ ಅನ್ಯಾಯ ಆಗ್ತದೆ. ಹಾಗೆ ನಮ್ಮ ಪ್ರಾತಿನಿಧ್ಯವನ್ನು, ನಮ್ಮ ಮೀಸಲಾತಿಯನ್ನು ನಾವು ಕೊಡಬೇಕು, ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡಬೇಕು ಅಂತ 30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವೋಟ್ ಬ್ಯಾಂಕ್ ಆಗಿದ್ದಾರೆ. ಪಾರ್ಟಿಯವರು ಸಮುದಾಯಗಳು ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದ ಹೊರತಾಗಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತ ಮರಿತಾ ಇದ್ದೀರಿ. ಹಾಗಾಗಿ ನೀವು ಒಂದು ರಾಜ್ಯಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ಇರಬೇಕು. ಇವತ್ತು ಒಂದು ಸಮುದಾಯವನ್ನು ST ಪಟ್ಟಿ ಸೇರಿಸಬೇಕು, SC ಪಟ್ಟಿ ಸೇರಿಸ್ಬೇಕಂದ್ರೆ ಪರಮಾಧಿಕಾರ ನಿಮಗಿದೆಯಾ? ಪರಮಾಧಿಕಾರ ಇದ್ದರೆ ನೀವು ನಿರ್ಧಾರ ತೆಗೆದುಕೊಳ್ಳಿ. ಪರಮಾಧಿಕಾರ ಇಲ್ಲ ಅಂತಂದರೆ ತಾವುಗಳು ಇವತ್ತು ಆ ಸಮುದಾಯವನ್ನು ವೋಟ್ ಬ್ಯಾಂಕಿಗೋಸ್ಕರ ನಾವು ನಿರ್ಧಾರ ತೆಗೆದುಕೊಂಡ್ರೆ ನಾವು ಇದನ್ನು ವಿರೋಧಿಸ್ತೀವಿ. ಹಾಗಾಗಿಯೇ ಈಗ ವಿರೋಧ ಈಗಾಗಲೇ ನಮ್ಮ ಸಮುದಾಯಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಈ ತಿಂಗಳ 25ನೇ ತಾರೀಕು ಸಮಸ್ತ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡುವ ಮೂಲಕವಾಗಿ ನಮ್ಮ
ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದುವರೆದ ಭಾಗ ಮುಂದಿನ ತಿಂಗಳು 7ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ. ಸರ್ಕಾರ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ನೀವೆಲ್ಲರೂ ಮಾಡ್ತಾ ಇರ್ತೀರಿ. ಆ ಸಮುದಾಯದ ಹಿತವನ್ನು ಕಾಯಲಿಕ್ಕೆ ಬಹುತೇಕ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ವಾಲ್ಮೀಕಿ ಜಯಂತಿ ನಡೀತಾ ಇರ್ತದೆ. ಮಾನ್ಯ ಶಾಸಕರಿಗೆ ಕೂಡ ಒತ್ತಾಯವನ್ನು ಮಾಡುವ ಮೂಲಕವಾಗಿ ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಪಕ್ಷಾತೀತವಾಗಿ ತಾವೆಲ್ಲರೂ ಕೂಡ ಮನವಿಯನ್ನು ಕೊಡೋದ್ರ ಮೂಲಕ ಒತ್ತಾಯ ಮಾಡಬೇಕಂತ ಹೇಳಿದ್ದೇವೆ. ಅದರ ಹೊರತಾಗಿ ಸರ್ಕಾರ ಕ್ರಮ ತೆಗೆದುಕೊಂಡು ಹೋದರೆ ನನ್ನ ಸಮುದಾಯದ ಮಂತ್ರಿಗಳಿದ್ದಾರೆ, ನನ್ನ ಸಮುದಾಯದ ಸಂಸದರಿದ್ದಾರೆ, ನನ್ನ ಸಮುದಾಯದ ಶಾಸಕರಿದ್ದಾರೆ, ನನ್ನ ಸಮುದಾಯದ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನನ್ನ ಸಮುದಾಯದ ರಾಜ್ಯ ಅಧ್ಯಕ್ಷರನ್ನ, ಜಿಲ್ಲಾಧ್ಯಕ್ಷರನ್ನ, ತಾಲೂಕು ಅಧ್ಯಕ್ಷರನ್ನ ಕರೆದು ಮುಂದೆ ಮತ್ತೆ ನಾವು ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಿದ್ರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನನ್ನ ಸಮುದಾಯ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾವು ಸಮುದಾಯಕ್ಕೆ ಕರೆಯನ್ನು ಕೊಡ್ತೇವೆ. ಓಕೆ ಎಲ್ಲ ವಿಷಯ ಹೇಳಿದ್ದೀನಿ, ಏನು ಬೇಕು ಎಲ್ಲರೂ ಹೇಳಿದ್ದೀನಿ, ಕವರ್ ಮಾಡ್ತೀನಿ.